ಚರಿತ್ರೆಯ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ರತನ್ ಟಾಟಾ ಓರ್ವ ಯಶಸ್ವಿ ಉದ್ಯಮಿ ಮತ್ತು ಸದ್ಗುಣ ಹೊಂದಿರುವ ದಿಗ್ಗಜರು. ನಷ್ಟದಲ್ಲಿರುವ ಯಾವುದೇ ಕಂಪನಿ ಇವರ ಅಧೀನಕ್ಕೆ ಬಂದರೆ ಆ ಕಂಪನಿಗೆ ಯಶಸ್ಸು ಕಟ್ಟಿಟ್ಟ ಬುತ್ತಿ. ಬರುವ ಲಾಭದ 95% ಜನ ಸೇವೆಗೆಂದೇ ಮೀಸಲಿಡುವ ಮಹಾನ್ ಪುಣ್ಯಾತ್ಮರು ಹಾಗೂ ಶ್ರೇಷ್ಠ ಮಾನವತಾವಾದಿ ಶ್ರೀ ರತನ್ ಟಾಟಾ. ಇದಕ್ಕೆ ನಿದರ್ಶನವೆಂಬಂತೆ ಕೊರೋನಾ ಸಂದರ್ಭದಲ್ಲಿ 500 ಕೋಟಿ ರೂಪಾಯಿ ಹಣವನ್ನ ದಾನವಾಗಿ ನೀಡಿದ್ದಾರೆ. ತದನಂತರ 1000 ಕೋಟಿ ಮತ್ತೆ ನೀಡಿ ಇಡೀ ದೇಶಕ್ಕೆ ನೆರವಾಗಿದ್ದಾರೆ. ನನ್ನ ದೇಶಕ್ಕೆ ನನ್ನವರಿಗೆ ಏನೇ ಸಂಕಷ್ಟ ಬಂದರೂ ನಾನು ಜೊತೆಗಿರುತ್ತೇನೆ ಎಂಬ ಭರವಸೆಯನ್ನ ಕೂಡ ನೀಡಿದ್ದಾರೆ. ನಾನು ಸಂಪಾದಿಸಿರುವ ಇಡೀ ಆಸ್ತಿಯನ್ನ ದೇಶಕ್ಕಾಗಿ ತ್ಯಾಗ ಮಾಡಲು ನಾನು ಸಿದ್ಧ ಎಂದು ಹೇಳಿ ತಮ್ಮ ದೊಡ್ಡತನ ಮೆರೆದಿದ್ದಾರೆ. ಇಂತಹ ನಿಸ್ವಾರ್ಥ ಮನೋಭಾವ ಇರುವ ಯಶಸ್ವಿ ಮನುಷ್ಯ ಈಗಿನ ಕಾಲದಲ್ಲಿ ಸಿಗೋದು ತುಂಬಾ ಕಷ್ಟ. ಇಂತಹ ವ್ಯಕ್ತಿಯನ್ನ ಒಮ್ಮೆ ನೋಡಲು ಅವರ ಪಕ್ಕ ನಿಂತು ಒಂದು ಫೋಟೋ ಕ್ಲಿಕ್ಕಿಸಿಕೊಳ್ಳುವ ಆಸೆ ಎಲ್ಲರಿಗೂ ಇದ್ದೇ ಇರುತ್ತೆ. ಆದರೆ ಅಂತಹ ಅದೃಷ್ಟ ಎಲ್ಲರಿಗೂ ದೊರೆಯೋದಿಲ್ಲ. ಈ ಫೋಟೋ ಗಮನಿಸಿ. ಇಲ್ಲಿ ರತನ್ ಟಾಟಾರ ಹೆಗಲ ಮೇಲೆ ಕೈ ಹಾಕಿ ಸಹಜವಾಗಿ ನಿಂತಿರುವ ಈ ಹುಡುಗ ರತನ್ ಟಾಟಾರ ಮೊಮ್ಮಗನೋ ಬಂಧುವೋ ಅಲ್ಲ. ಆದರೂ ಹೇಗೆ ಅವರೊಂದಿಗೆ ಇಷ್ಟು ಕ್ಲೋಸ್ ಆಗಿ ನಿಂತು ಫೋಟೋ ತೆಗೆಸಿಕೊಂಡಿದ್ದಾರೆ. ಈ ಹುಡುಗ ಯಾರು? ಈ ಹುಡುಗ ರತನ್ ಟಾಟಾರ ಪ್ರಿಯ ಸ್ನೇಹಿತ. ಹೌದು, ಇವರ ಈ ಅವಿನಾಭಾವ ಸಂಬಂಧದ ಹಿಂದೆ ಒಂದು ಬಲು ರೋಚಕ ಕಥೆ ಇದೆ. ಏನದು ಅಂತ ತಿಳಿಯಲು ಈ ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ. ಈ ಫೋಟೋದಲ್ಲಿರುವ ಹುಡುಗನ ಹೆಸರು ಶಂತನು ನಾಯ್ಡು. 1993ರಲ್ಲಿ ಜನಿಸಿದ ಶಂತನುಗೆ ಈಗ 31 ವರ್ಷ. 2014ರಲ್ಲಿ ಇಂಜಿನಿಯರಿಂಗ್ ಪದವಿ ಪೂರ್ಣಗೊಳಿಸಿ ಟಾಟಾ ಸಂಸ್ಥೆಯಲ್ಲಿ ಕೆಲಸಕ್ಕೆ ಸೇರ್ತಾನೆ. ಹೀಗೆ ಒಮ್ಮೆ ಕೆಲಸ ಮುಗಿಸಿ ಮನೆಗೆ ವಾಪಸ್ ಆಗುತ್ತಿರುವಾಗ ದಾರಿ ಮಧ್ಯದಲ್ಲಿ ರಕ್ತದ ಮಡುವಿನಲ್ಲಿ ಒಂದು ನಾಯಿ ವಿಲವಿಲನೆ ಒದ್ದಾಡುತ್ತಿದೆ. ಯಾವುದೋ ವಾಹನ ಆ ನಾಯಿಗೆ ಡಿಕ್ಕಿ ಹೊಡೆದು ಅದರತ್ತ ತಿರುಗಿಯೂ ನೋಡದೆ ಹಾಗೆ ಬಿಟ್ಟು ಹೋಗಿದ್ದರು. ಇದನ್ನ ಕಂಡ ಶಂತನು ತಕ್ಷಣವೇ ತನ್ನ ಸ್ನೇಹಿತರಿಗೆ ಕರೆ ಮಾಡಿ ಅಲ್ಲಿಗೆ ಬರ ಹೇಳಿದನು. ಆ ನಾಯಿಯನ್ನ ಸ್ನೇಹಿತರೊಟ್ಟಿಗೆ ಆಸ್ಪತ್ರೆಗೆ ಕರೆದೊಯ್ದು ಚಿಕಿತ್ಸೆ ಕೊಡಿಸಿ ಬದುಕಿಸಿದ. ಪ್ರತಿದಿನ ಹೀಗೆ ರಸ್ತೆಯಲ್ಲಿ ಅದೆಷ್ಟು ನಾಯಿಗಳು ಸಾಯುತ್ತಿವೆಯೋ ಎಂಬ ವಿಷಯ ಶಂತನುವನ್ನ ಬಹುವಾಗಿ ಕಾಡಿತು. ಈ ಬಗ್ಗೆ ಏನಾದರೂ ಮಾಡಲೇಬೇಕು ಎಂದು ನಿರ್ಧರಿಸಿ ತನ್ನ ಸ್ನೇಹಿತರ ಜೊತೆಗೂಡಿ ನಾಯಿಗಳಿಗೆಂದೇ ಒಂದು ವರ್ಣಮಯ ಬೆಲ್ಟ್ ತಯಾರಿಸಿದ. ಈ ಬೆಲ್ಟ್ ಧರಿಸಿದ ಶ್ವಾನಗಳು ರಸ್ತೆ ಅಪಘಾತಕ್ಕೆ ಗುರಿಯಾಗೋದಿಲ್ಲ. ಯಾಕಂದ್ರೆ ಈ ಬೆಲ್ಟ್ನಿಂದ ಹೊರಬರುವ ರಿಫ್ಲೆಕ್ಷನ್ ವಾಹನ ಸವಾರರ ಗಮನ ಸೆಳೆಯುತ್ತದೆ ಮತ್ತು ವಾಹನಗಳು ಶ್ವಾನಗಳಿಗೆ ಡಿಕ್ಕಿ ಹೊಡೆಯೋದನ್ನ ತಡೆಯುತ್ತದೆ. ಶಂತನು ತನ್ನ ಬಳಿ ಇರುವ ಸಂಪೂರ್ಣ ಹಣದಿಂದ ಈ ಬೆಲ್ಟ್ಗಳನ್ನ ತಯಾರಿಸಿ ತನ್ನಿಂದ ಸಾಧ್ಯವಾಗುವ ಎಲ್ಲಾ ನಾಯಿಗಳಿಗೂ ಅಳವಡಿಸಿದ. ನೋಡುತ್ತಲೇ ಆ ಬೆಲ್ಟ್ಗೆ ಜನರಿಂದ ಉತ್ತಮ ರೆಸ್ಪಾನ್ಸ್ ದೊರೆಯಿತು. ಆ ಬೆಲ್ಟ್ ನಮ್ಗೆ ಬೇಕು ಎಂದು ಎಲ್ಲರೂ ಕೇಳತೊಡಗಿದ್ರು. ಇದನ್ನೇ ಬಿಸ್ನೆಸ್ ನಂತೆ ಮಾಡೋಣ ಅಂದುಕೊಂಡ್ರೆ ಅದಕ್ಕೆ ಬೇಕಿರುವ ಬಂಡವಾಳ ಶಂತನು ಬಳಿ ಇಲ್ಲ. ಹಾಗಾಗಿ ಈ ಯೋಜನೆಯಿಂದ ಹೊರಗುಳಿಯುವ ಯೋಚನೆ ಮಾಡಿ ತನ್ನ ತಂದೆಗೆ ಈ ಬಗ್ಗೆ ತಿಳಿಸಿದ. ಆಗ ತಂದೆಯು ನೀನೇಕೆ ರತನ್ ಟಾಟಾರಿಗೆ ಪತ್ರ ಬರೆಯಬಾರದು ಎಂದು ಹೇಳುತ್ತಾರೆ. ಇದನ್ನ ಕೇಳಿದ ಶಂತನು ನಸು ನಕ್ಕು ಅವರೆಲ್ಲಿ ನಾನೆಲ್ಲಿ, ನಾ ಬರೆಯುವ ಪತ್ರಕ್ಕೆ ಓಗೊಟ್ಟು ಅವರು ಫಂಡ್ ನೀಡೋದೆಲ್ಲ ಕನಸಿನ ಮಾತು ಎಂದು ಹೇಳುತ್ತಾನೆ. ಒಮ್ಮೆ ಪ್ರಯತ್ನಿಸಿ ನೋಡು ಎನ್ನುತ್ತಾರೆ ತಂದೆ. ಸರಿ, ತಂದೆ ಮಾತಿನಂತೆ ಶಂತನು ರತನ್ ಟಾಟಾರ ಆಫೀಸ್ ವಿಳಾಸಕ್ಕೆ ತನ್ನ ಯೋಜನೆಗೆ ಹಣ ಸಹಾಯ ಮಾಡುವಂತೆ ಕೋರಿ ಪತ್ರ ಬರೆಯುತ್ತಾನೆ. ಅವನ ಈ ತೀರ್ಮಾನವೇ ಅವನ ಜೀವನದ ದಿಕ್ಕನ್ನ ಬದಲಾಯಿಸಿದ್ದು. ಸುಮಾರು 2 ತಿಂಗಳ ನಂತರ ರತನ್ ಟಾಟಾರ ಆಫೀಸಿನಿಂದ ರಿಪ್ಲೈ ಬರುತ್ತೆ. ಒಮ್ಮೆ ಮುಂಬೈ ಆಫೀಸ್ಗೆ ಬಂದು ನಮ್ಮನ್ನ ಭೇಟಿಯಾಗಿ ಎಂದು ಆ ಪತ್ರದಲ್ಲಿ ಬರೆದಿರುತ್ತೆ. ಸೀದಾ ಮುಂಬೈ ಆಫೀಸ್ಗೆ ಬಂದ ಶಂತನು ರತನ್ ಟಾಟಾರನ್ನ ನೇರವಾಗಿ ಭೇಟಿಯಾಗ್ತಾನೆ. ಅವರಿಗೆ ತನ್ನ ಯೋಜನೆಯ ಬಗ್ಗೆ ತಿಳಿಸ್ತಾನೆ. ಶಂತನುಗೆ ಮೂಕ ಪ್ರಾಣಿಗಳ ಮೇಲಿರುವ ಕಳಕಳಿ ಮತ್ತು ಕಾಳಜಿಯನ್ನ ಪ್ರಾಣಿ ಪ್ರೇಮಿಯಾಗಿರುವ ರತನ್ ಟಾಟಾ ಅವರು ಗಮನಿಸಿ ಶ್ಲಾಘಿಸ್ತಾರೆ. ನಿನ್ನ ಐಡಿಯಾ ನೋಡಿದೆ. ಮೂಕ ಪ್ರಾಣಿಗಳನ್ನ ರಸ್ತೆ ಅಪಘಾತದಿಂದ ರಕ್ಷಿಸಲು ನೀನು ಮಾಡಿರುವ ಪ್ಲಾನ್ ಅದ್ಭುತವಾಗಿದೆ. ನಿನಗೆ ಒಳ್ಳೆಯ ಮನಸ್ಸಿದೆ ಎಂದು ರತನ್ ಟಾಟಾ ಅವರು ಶಂತನುಗೆ ಹೇಳ್ತಾರೆ. ಈ ಯೋಜನೆಗೆ ಫಂಡಿಂಗ್ ಮಾಡಲು ನಾನು ಸಿದ್ಧ ಎಂದು ಹೇಳುತ್ತಾರೆ. ಆಗ ಪ್ರಾರಂಭವಾದದ್ದೇ ಶಂತನೂರ ಮೋಟೋ ಪೌಸ್ ಕಂಪನಿ.
ಈ ಕಂಪನಿಯನ್ನ ಶಂತನು ತನ್ನ ಸ್ನೇಹಿತರ ಉಸ್ತುವಾರಿಗೆ ವಹಿಸಿ ವಿದೇಶಕ್ಕೆ ಹೋಗುವ ತಯಾರಿಯಲ್ಲಿರುತ್ತಾರೆ. ಶಂತನುಗೆ ರತನ್ ಟಾಟಾರು ಓದಿದ ಕಾಲೇಜ್ ಆದಂತಹ ನ್ಯೂಯಾರ್ಕ್ನ ಕಾರ್ನೆಲ್ ಯೂನಿವರ್ಸಿಟಿಯಲ್ಲಿ ಉನ್ನತ ವಿದ್ಯಾಭ್ಯಾಸಕ್ಕಾಗಿ ಸೀಟ್ ದೊರೆಯುತ್ತೆ. ತಾನು ರತನ್ ಟಾಟಾರಂತೆಯೇ ಆಗಬೇಕು ಎಂಬ ಹಂಬಲದಿಂದ ನ್ಯೂಯಾರ್ಕ್ಗೆ ವ್ಯಾಸಂಗಕ್ಕಾಗಿ ಹೊರಡುತ್ತಾನೆ ಶಂತನು. ರತನ್ ಟಾಟಾರನ್ನ ಬಿಟ್ಟು ವಿದೇಶಕ್ಕೆ ಹೋದ ನಂತರ ಶಂತನು ಮತ್ತು ರತನ್ ಟಾಟಾರ ಸ್ನೇಹ ಬಾಂಧವ್ಯ ಇನ್ನಷ್ಟು ಬಲವಾಯಿತು. ಫೋನ್ ಮುಖಾಂತರ ತಮ್ಮ ಸಂಭಾಷಣೆಯನ್ನ ಮುಂದುವರಿಸುತ್ತಿದ್ದರು. ಹೀಗೆ ಮಾತನಾಡುತ್ತಾ ಒಮ್ಮೆ ಶಂತನು ನನ್ನ ಗ್ರಾಜ್ಯುಯೇಷನ್ ಡೇ ಇದೆ ಎಂಬ ವಿಷಯವನ್ನ ತಿಳಿಸುತ್ತಾನೆ. ಆಶ್ಚರ್ಯಕರ ಸಂಗತಿ ಅಂದ್ರೆ ಶಂತನು ಗ್ರಾಜ್ಯುಯೇಷನ್ ದಿನದಂದು ಅವನಿಗೆ ತಿಳಿಸದೆಯೇ ಸರ್ಪ್ರೈಸ್ ನೀಡಲೆಂದು ಸ್ವತಃ ರತನ್ ಟಾಟಾರೇ ಯೂನಿವರ್ಸಿಟಿಗೆ ಬಂದಿದ್ದರು. ಅವರ ಕೈಯಿಂದಲೇ ತನ್ನ ಗ್ರಾಜ್ಯುಯೇಷನ್ ಸರ್ಟಿಫಿಕೇಟ್ ಅನ್ನ ಸ್ವೀಕರಿಸಿದ ಶಂತನು ಅನಿರೀಕ್ಷಿತವಾಗಿ ತನ್ನ ಆಪ್ತ ಸ್ನೇಹಿತರು ರೋಲ್ ಮಾಡೆಲ್ ಆಗಿರುವ ರತನ್ ಟಾಟಾ ಅವರನ್ನ ಕಂಡು ಆನಂದಕ್ಕೆ ಪಾರವೇ ಇರಲಿಲ್ಲ. ನನ್ನನ್ನ ನೋಡಲೆಂದೇ ಇಷ್ಟು ದೂರ ಬಂದಿರಾ ಎಂದು ಹೇಳಿ ರತನ್ ಟಾಟಾರನ್ನ ಬಿಗಿ ದಪ್ಪಿ ಅಳುತ್ತಾನೆ ಶಂತನು. ಆಗ ರತನ್ ಟಾಟಾ ಅವರು ನೀನು ಭಾರತಕ್ಕೆ ವಾಪಸ್ ಬಂದಾಗ ನನ್ನ ಕಂಪನಿಯಲ್ಲಿ ಬಿಸ್ನೆಸ್ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡ್ತೀಯಾ ಎಂದು ಕೇಳ್ತಾರೆ. ಶಂತನುಗೆ ಒಂದು ಕ್ಷಣ ಇದಕ್ಕೆ ಹೇಗೆ ಪ್ರತಿಕ್ರಿಯಿಸಬೇಕೆಂದು ತಿಳಿಯದಾಯಿತು. ಒಂದು ಪತ್ರದಿಂದ ಜೀವನ ಈ ರೀತಿ ಬದಲಾಯಿತಲ್ಲ ಎಂಬ ಆಶ್ಚರ್ಯ ಅವನನ್ನ ಕಾಡಿತು. ಇಲ್ಲಿ ಮಹಾನ್ ಎಂದೆನಿಸಿದ್ದು ಒಂದು ರತನ್ ಟಾಟಾ ಆಗಿರುವ ಒಳ್ಳೆಯ ಮನಸ್ಸು, ಮತ್ತೊಂದು ಶಂತನುನಲ್ಲಿರುವ ಮೂಕ ಪ್ರಾಣಿಗಳನ್ನ ತನ್ನಂತೆಯೇ ಪ್ರೀತಿಸುವ ದೊಡ್ಡ ಗುಣ. ಈ ಸ್ವಾರ್ಥ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ತಮ್ಮ ಬಗ್ಗೆ ತಾವು ಯೋಚಿಸಲಿ ಸಮಯ ಸಾಲದು ಎಂದು ಹೇಳುವ ಜನರಿರುವಾಗ ಬೀದಿಯಲ್ಲಿ ದಿಕ್ಕಿಲ್ಲದೆ ಬಿದ್ದಿದ್ದ ಶ್ವಾನದ ಶುಶ್ರೂಷೆ ಮಾಡಿ ಇತರೆ ಪ್ರಾಣಿಗಳಿಗೆ ಈ ರೀತಿ ಆಗಬಾರದು ಎಂದು ನಿರ್ಧರಿಸಿ ಒಂದು ಬೆಲ್ಟ್ ಅನ್ನ ಕಂಡುಹಿಡಿದು ಕೈಲಾದ ಕೆಲಸ ಮಾಡಿದ ಶಂತನುನ ಯೋಚನೆಯನ್ನ ಅರ್ಥ ಮಾಡಿಕೊಂಡು ಅವನ ಪ್ರತಿಭೆ ಮತ್ತು ಅವನ ಸದ್ಗುಣವನ್ನ ಅರ್ಥ ಮಾಡಿಕೊಂಡರು ರತನ್ ಟಾಟಾ. ಶಂತನು ಓರ್ವ ಸದೃದಯಿ ಅನ್ನೋದೇ ರತನ್ ಟಾಟಾರಿಗೆ ಅವನಲ್ಲಿ ಬಲು ಮೆಚ್ಚುಗೆಯಾದ ವಿಷಯ. ಒಂದೆಡೆ ರತನ್ ಟಾಟಾರಂತೆ ಆಗಬೇಕು ಎಂದು ಶಂತನು ಶ್ರಮ ಪಡುತ್ತಿದ್ರೆ, ಇತ್ತ ರತನ್ ಟಾಟಾರು ತಮ್ಮನ್ನು ತಾವು ಶಂತನುನಲ್ಲಿ ಕಂಡುಕೊಂಡರಂತೆ. ರತನ್ ಟಾಟಾರ ಬಿಸ್ನೆಸ್ ಅಸಿಸ್ಟೆಂಟ್ ಆಗಿ ಶಂತನು ಕಾರ್ಯನಿರ್ವಹಿಸುತ್ತಿದ್ದಾರೆ. ಮೀಟಿಂಗ್ ಇದ್ದಾಗ ನೋಟ್ಸ್ ಬರೆದುಕೊಳ್ಳೋದು, ಆ ದಿನದ ಕೆಲಸ ಕಾರ್ಯಗಳ ಮಾಹಿತಿ ನೀಡೋದು ಇತ್ಯಾದಿ ಜವಾಬ್ದಾರಿ ಶಂತನುದ್ದೇ ಆಗಿದೆ. ಬ್ರೇಕ್ ತೆಗೆದುಕೊಳ್ಳದೆ ಈ ವಯಸ್ಸಿನಲ್ಲೂ ಎನರ್ಜೆಟಿಕ್ ಆಗಿ ಕೆಲಸ ಮಾಡೋದು ರತನ್ ಟಾಟಾರ ಸ್ಟೈಲ್ ಎಂದು ಶಂತನು ಹೇಳ್ತಾರೆ. ಕೆಲಸದ ಸಮಯದಲ್ಲಿ ಶಿಸ್ತಿನಿಂದ ಕೆಲಸ ಮಾಡ್ತಾರೆ. ಬಿಡುವಿನ ವೇಳೆಯಲ್ಲಿ ಆಕ್ಷನ್ ಕಾಮಿಡಿ ಸಿನಿಮಾಗಳನ್ನ ಇಬ್ರು ಒಟ್ಟಿಗೆ ಕೂತು ನೋಡುತ್ತಾರೆ. ನೆಟ್ಫ್ಲಿಕ್ಸ್ ನಲ್ಲಿ ಬರುವ ಫೌಂಡಾ ಎಂಬ ಸೀರೀಸ್ ಅನ್ನ ರತನ್ ಟಾಟಾ ತುಂಬಾ ಇಷ್ಟಪಟ್ಟು ನೋಡುತ್ತಾರಂತೆ. ಇನ್ನು 2015ರಲ್ಲಿ ಪ್ರಾರಂಭವಾದ ಮೋಟೋ ಪಾಸ್ ಕಂಪನಿ ಯಶಸ್ವಿಯಾಗಿ ಸಾಗುತ್ತಲೇ ಇದೆ. ಶಂತನು ಹೇಳೋದೇನೆಂದ್ರೆ, ಕಷ್ಟ ಅಂತ ಬಂದಾಗ ನಾನು ಮೊದಲು ಕರೆ ಮಾಡುವ ವ್ಯಕ್ತಿ ರತನ್ ಟಾಟಾ. ನನಗಾಗಿ ಅವರು ಯಾವಾಗ್ಲೂ ಇರುತ್ತಾರೆ, ಹಾಗಾಗಿಯೇ ನಾನು ಅವರಿಗಾಗಿ ಸದಾ ಇರುತ್ತೇನೆ ಎಂದು. ರತನ್ ಟಾಟಾರು ಬೇಕೆಂದ್ರೆ ಎಂತಹ ಸಿರಿವಂತರೇ ಇವರ ಮನೆ ಮುಂದೆ ಇವರಿಗಾಗಿ ಕ್ಯೂ ನಿಲ್ಲುತ್ತಾರೆ. ಅಂತವರಲ್ಲಿ ಶಂತನುವಿನ ಸ್ನೇಹಕ್ಕೆ ಇಷ್ಟು ಮಹತ್ವ ನೀಡುತ್ತಿದ್ದಾರೆ ಅಂದ್ರೆ ಅದಕ್ಕೆ ಕಾರಣ ಶಂತನುವಿನ ಗುಣ. 100 ಮಂದಿ ಆಳುಗಳು, ಸುಮಾರು 6 ಲಕ್ಷ ಮಂದಿಗೆ ಕೆಲಸ ನೀಡುತ್ತಿರುವ ರತನ್ ಟಾಟಾರನ್ನ ಕಂಡ್ರೆ ಸಾಕ್ಷಾತ್ ಕುಬೇರನೇ ನಾಚುತ್ತಾನೆ. ಹೀಗಿದ್ದರೂ ಓರ್ವ ಸಾಮಾನ್ಯ ಹುಡುಗನಲ್ಲಿರುವ ಒಳ್ಳೆತನವನ್ನ ಗುರುತಿಸಿ ಗೌರವಿಸುವ ದೊಡ್ಡ ಗುಣವೇ ರತನ್ ಟಾಟಾರನ್ನ ಇನ್ನಷ್ಟು ಎತ್ತರಕ್ಕೆ ಕೊಂಡೊಯ್ದಿದೆ. ನೀವು ಸರಿಯಾದ ಮಾರ್ಗದಲ್ಲಿ ಸಾಗಿದ್ರೆ ಜೀವನವು ನಿಮಗೆ ಅರ್ಹವಾದ ಎಲ್ಲವನ್ನ ನೀಡುತ್ತದೆ ಎಂಬುದಕ್ಕೆ ಶಂತನುನೇ ನಿಜವಾದ ಸಾಕ್ಷಿ. ಪ್ರತಿಯೊಬ್ಬರಲ್ಲೂ ಒಳ್ಳೆಯದನ್ನ ಮಾತ್ರವೇ ಗಮನಿಸುವವ ನಿಜವಾದ ಮನುಷ್ಯ ಎಂಬುದಕ್ಕೆ ಅದ್ಭುತ ಉದಾಹರಣೆ ರತನ್ ಟಾಟಾ. ಇವರಿಬ್ಬರ ಈ ಸ್ನೇಹದ ಬಗ್ಗೆ ನಿಮ್ಗೇನನ್ಸುತ್ತೆ? ಕಾಮೆಂಟ್ ಮಾಡಿ.